ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ ತಿಳಿಸುತ್ತಾ ಸ್ನೇಹಿತರೆ, ಇವತ್ತಿನ ವಿಶೇಷತೆ ಏನಂದ್ರೆ ನಮ್ಮೂರಿನೊಳಗಡೆ ಯಲಗಟ್ಟಿ ತಾಲೂಕಿನ ಮಿಶ್ರಿಕೋಟಿ ಗ್ರಾಮದಲ್ಲಿ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಅದ್ಧೂರಿಯಾಗಿ ಪ್ರಪ್ರಥಮ ಬಾರಿಗೆ ನಡೆಯಕತ್ತೈತಿ ಸ್ನೇಹಿತರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧ್ವಜಾರೋಹಣ ನಂತರ ಊರಿನ ಪ್ರಮುಖ ಬೀದಿಗಳಲ್ಲಿ ಏನು ಸರ್ವಾಧ್ಯಕ್ಷರೊಂದಿಗೆ ಈ ರಥದ ಮೂಲಕ ಮೆರವಣಿಗೆ ಜರುಗಲಿದೆ ಸ್ನೇಹಿತರೆ. ನಿಮ್ಮ ಊರಿನ ಶಾಲಾ ಆವರಣದಲ್ಲಿ ಶೋಪಣ್ಣ ಜಿಗಳೂರು ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಈ ಕಾರ್ಯಕ್ರಮ ನಡೆಯಕತ್ತೈತಿ ಸ್ನೇಹಿತರೆ. ಎಲ್ಲರೂ ಕೂಡ ಇವತ್ತು ನಮ್ಮ ಸ್ನೇಹಿತರು ಆಯಿತು, ನಮ್ಮ ಗುರುಗಳಾಯಿತು, ಎಲ್ಲರೂ ಇವತ್ತು ಇಲ್ಲೇ ನೆರೆದಿದ್ದಾರೆ. ಆದಂಥ ಸಂಭ್ರಮ ಇವತ್ತು ನಮ್ಮ ಊರೊಳಗಡೆ ನಡೆಯಕತ್ತೈತಿ. ಜೊತೆಗೆ ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಲಿದ್ದಾರೆ. ವಿವಿಧ ಕಲಾ ತಂಡಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿವೆ. ಸಂಪೂರ್ಣ ವಿಡಿಯೋವನ್ನು ನಮ್ಮ ಈ ಲಾಗ್ ಮುಖಾಂತರ ಮಾಡ್ಕೊತ ಬರೋಣ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ಲಾಗನ್ನು ಪ್ರಾರಂಭ ಮಾಡೋಣ. ಅದಕ್ಕಿಂತ ಪೂರ್ವದಾಗಿ ನೀವೆಲ್ಲರೂ ನಮಗೊಂದು ಸಹಾಯ ಮಾಡಬೇಕು. ಅದೇನಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಲಾಗನ್ನು ನಮ್ಮ ಶಾಲಾ ಆವರಣದಿಂದ ಪ್ರಾರಂಭ ಮಾಡೋಣ. ನೋಡ್ರಿ ನಮ್ಮ ಊರಿನ ಶಾಲೆ ಹೆಂಗೈತಿ, ಎಷ್ಟು ಚಂದ ಐತಿ. ನಾವು ಕಲ್ತಂಥ ಶಾಲೆ ಇದು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಏನು ಮಾಡತ್ತೀರ ಹುಡುಗರೆ? ರೆಡಿಯಾಗಿ ಬಂದ್ರೆ ಇವತ್ತು ತಯಾರಿ ಏನೈತಿ ಪರೇಡ್ ಕನ್ನಡ ನೋಡಿ ಜಾತ್ರೆ ಚಲೋ ಮಾಡ್ತೀರಿ. ಕರ್ನಾಟಕ ಮಾತಾ ಕೀ. ತಾಯಿ ಭುವನೇಶ್ವರಿ ಪೂಜೆ ಮಾಡೋದ್ರೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಾಕತ್ತಾರ. ಅದನ್ನು ನೋಡ್ಕೊಂಡು ಬರೋಣ ಬರ್ರಿ. ಮುಂದಿನ ವೀಕ್ ಕೊಡ್ತೇನೆ ನೋಡಿ. ಈ ಒಂದು ಸಮ್ಮೇಳನ ಅಧ್ಯಕ್ಷರಾದಂಥ ಸಾಹಿತ್ಯ ಸಮ್ಮೇಳನ ಧ್ವಜಾರೋಹಣವನ್ನು ನಿರ್ವಹಿಸಿದಂಥ ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರು ಹಿರಿಯ ಸಾಹಿತಿಗಳಾದಂಥ ವೈಜಿ ಭಗವತಿಯವರು ಕೂಡ ಇಲ್ಲಿದ್ದಾರೆ. ಈಗ ಹೊತ್ತಾಯಿತು, ಧ್ವಜಾರೋಹಣ ಕೂಡ ಆಗಿ ಈ ಧ್ವಜಾರೂರಿನೊಳಗಡೆ ಮಿಶ್ರಿಕೋಟಿ ಗ್ರಾಮದೊಳಗಡೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕಲಾವಿದರ ತಂಡದೊಂದಿಗೆ ಇವತ್ತು ನಾವು ಮೆರವಣಿಗೆ ಮೂಲಕ ಹೋಗೋಣ ಅಂತ ಹೇಳ್ತಾ ಬರ್ರಿ ಸ್ನೇಹಿತರೆ. ಮೆರವಣಿಗೆಯಲ್ಲಿ ಯಾವ ಕಲಾ ತಂಡಗಳು ಭಾಗವಹಿಸಿವೆ ಅನ್ನೋದನ್ನು ನೋಡ್ಕೊಂಡು ನಮ್ಮೂರಿನ ಶಾಲಾ ಆವರಣದಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೆರವಣಿಗೆ ಊರಿನ ತುಂಬ ಸಂಚರಿಸಲಿದೆ. ಜೊತೆಗೆ ಕಲಾ ತಂಡಗಳು, ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸ್ಯಾರ. ಇಲ್ಲಿ ವಿದ್ಯಾರ್ಥಿಗಳದಾರ, ಜೊತೆಗೆ ಜಗ್ಗಲಿಗೂ ಕೂಡ ಇಲ್ಲಿ ಬರ್ಲಾಗತ್ತಾರ. ಬರ್ರಿ ಅಲ್ಲಿ ಸ್ವಲ್ಪ ಹೋಗಿ ನೋಡ್ಕೊಂಡು ಈ ಕಡೆ ವ್ಯೂ ಕೊಡ್ತೇನೆ ಅಂತ ನೋಡ್ರಿ. ಸಾಹಿತ್ಯ ಸಮ್ಮೇಳನಕ್ಕೆ ಬನ್ನಿ ನಮ್ಮ ಸಂಗಡ, ಕನ್ನಡ ಕನ್ನಡ. ಹೌದಣ್ಣ, ಫೋಟೋ ಹೊಡೆಯುತ್ತಿದ್ದೆ ನೋಡಿ ಸ್ನೇಹಿತರೆ. ಇಲ್ಲಿಂದ ನಮ್ಮ ಮೆರವಣಿಗೆ ಪ್ರಾರಂಭ ಆಯಿತು. ಸರ್ವಾಧ್ಯಕ್ಷರನ್ನ ರಥವನ್ನ ಏರಾಕತ್ತಾರ. ಈಗ ನೋಡ್ಕೊಂಡು ಮುಂದಿನ ವ್ಯೂ ಕೊಡ್ತೀನಿ, ನೋಡ್ಕೊಂತ ಬರ್ರಿ. ರಥದಲ್ಲಿ ಈಗ ಸರ್ವಾಧ್ಯಕ್ಷರು ಆಸೀನರಾಗ್ಯಾರ. ಈಗ ನಮ್ಮೊಂದಿಗೆ ತುಂಬ ಸಂಚರಿಸ್ತಾರ. ನೋಡ್ಕೊಂತ ಬರೋಣ. ನೋಡಿ ಸ್ನೇಹಿತರೆ, ಎಲ್ಲ ಮಹಿಳೆಯರು ಕೂಡ ಸಂಭ್ರಮದಿಂದ ಜಗ್ಗಲಿಗೆ ಬರ್ತಿರ್ತಾರೆ. ನೋಡಕತ್ತಂಗ ನೀವು ಏನು ಬಸ್ ಸ್ಟ್ಯಾಂಡ್ ಒಳಗಿಂತ ಈಗ ಸುಳ್ಗಾರ್ ಓಡಿ
ಭುವನೇಶ್ವರಿ ದೇವಿಯ ನೋಡ್ರಿಲ್ಲಿ ಸಣ್ಣದಾದಂಥ ರಥ. ಹೌದಾ, ನಮ್ಮ ಟೀಚರ್ ಅದಾರ ನೋಡ್ರಿ ಜೊತೆಗೆ. ಬರ್ರಿ ಟೀಚರ್. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ಇದೆಯೋಡಿಸುವ ಬಂಡಿ. ಕನ್ನಡ 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 ಕನ್ನಡ. ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚಾರ. ತಾಯಿ ಭುವನೇಶ್ವರಿ ದೇವಿ ಒಳಗಿವ ರಥ. ಸಮ್ಮೇಳನದ ಸರ್ವಾಧ್ಯಕ್ಷರು ಕೂಡ ಆ ರಥದಲ್ಲಿ ಆಸೀನರಾಗ್ಯಾರ. ಬರ್ರಿ ಏನು ಹೇಳ್ತಾರ ಇವತ್ತಿನ ನಮ್ಮ ಮಿಶ್ರಿಕೋಟಿಯಲ್ಲಿ ನಡ್ತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಕುರಿತು ಅನ್ನೋದನ್ನು ಒಂದೆರಡು ಮಾತುಗಳನ್ನು ಆಲಿಸ್ಕೊಂಡು ಬರೋಣ. ಬರ್ರಿ ಸರ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ರೀ. ನಮಸ್ತೆ. ನಮಸ್ತೆ. ತಾಲೂಕಾ ಮಟ್ಟದ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಹಿರಿಯ ಸಾಹಿತಿಗಳಾದಂತಹ ವೈಜಿ ಭಗವತಿ ಸರ್ ಅವರು ನಮ್ಮೊಂದಿಗಿದ್ದಾರೆ. ನಮ್ಮೂರಿನಲ್ಲಿ ನಡೀತಕ್ಕಂಥ ಸಂಭ್ರಮದ ಕುರಿತು ಏನು ಮಾತಾಡ್ತಾರ ಅವ್ರನ್ನ ಕೇಳ್ಕೊಂಡು ಬರೋಣ. ಬರ್ರಿ. ಎಲ್ಲರಿಗೂ ನಮಸ್ಕಾರ. ಸರ್, ಖುಷಿ ಅನಿಸ್ತದೆ. ಯಾಕಂದರೆ ನಾನು ಕಲಘಟಗಿ ತಾಲೂಕಿನ 8ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂತಹ ಕಲಘಟಗಿಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕಾರ್ಯಕಾರಿಣಿ ಸಮಿತಿ ಸದಸ್ಯರಿಗೆ ಮೊದಲು ವಂದನೆಗಳನ್ನು ನನ್ನ ಮನೆಯ ಪರವಾಗಿ, ಮನೆತನದ ಪರವಾಗಿ, ಕುಟುಂಬದ ಪರವಾಗಿ ನಾನು ತಿಳಿಸ್ತೇನೆ. ನಿಜವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದ್ರೆ ಅದು ಕನ್ನಡಿಗರ ಹಬ್ಬ. ಕನ್ನಡಿಗರೆಲ್ಲರೂ ಒಟ್ಟಾಗಿ ಕೂಡಿಕೊಂಡು ಸಂತೋಷದಂತ ಕನ್ನಡತನವನ್ನು ಮೆರೆತಕ್ಕಂಥ ಹಬ್ಬ. ಈ ಮಿಶ್ರಕೋಟೆಯ ಮಹಾಜನತೆ, ಮಿಶ್ರಕೋಟೆಯ ಸ್ಥಳೀಯ ಶಿಕ್ಷಣ ಸಂಸ್ಥೆಯ ಶಿಕ್ಷಕರು, ಮಕ್ಕಳು, ಊರಿನ ಯುವಕರು, ನಾಗರಿಕರು ಮತ್ತು ಮಹಿಳಾ ಸೇವಾ ಸಂಸ್ಥೆಯವರು, ಸಹಸಭಾ ಸದಸ್ಯರು ಎಲ್ಲರೂ ಕೂಡಿಕೊಂಡು ಒಂದು ಅದ್ದೂರಿಯಾಗಿರ್ತಕ್ಕಂಥ ಒಂದು ಸಮ್ಮೇಳನವನ್ನು ಸಂಘಟನೆ ಮಾಡಿದ್ದಾರೆ ಅಂತ ನನಗೆ ಭಾಳಷ್ಟು ಖುಷಿ ಅನಿಸ್ತಾ ಇದೆ. ಈ ಒಂದು ಕನ್ನಡದ ತಾಲೂಕು ಮಟ್ಟದ ಸಮ್ಮೇಳನ ಗ್ರಾಮೀಣ ಮಟ್ಟಕ್ಕೆ ಹೋಗ್ತಾ ಇರೋದು ನನಗೆ ಭಾಳಷ್ಟು ಸಂತೋಷ ತಂದಿದೆ ಅಂತ ಹೇಳ್ತಾ ಇದ್ದೇನೆ. ಗ್ರಾಮೀಣ ಮಕ್ಕಳು ಕನ್ನಡ ಈ ಸಮ್ಮೇಳನದ ವೈಭವವನ್ನು ಕಾಣ್ತಕ್ಕಂಥ ಒಂದು ಸಂದರ್ಭವನ್ನು ಸಹಸಭಾ ಮಂಡಳಿಯವರು ಒದಗಿಸಿಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ. ಮಾತಾಡಬೇಕು ಸರ್. ಸ್ನೇಹಿತರೆ, ಇದು ನಮ್ಮ ಸಮ್ಮೇಳನದ ಸರ್ವಾಧ್ಯಕ್ಷರ ಮಾತುಗಳಾಗಿತ್ತು. ಇನ್ನು ಅವರ ಧರ್ಮಪತ್ನಿಯಾದಂತಹ ವಿಜಯ ಭಗವತಿ ಮೇಡಮ್ ಅವರ ಮಾತುಗಳನ್ನು ಆಲಿಸೋಣ. ಬರ್ರಿ. ಇವತ್ತಿನ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಸರ್ ನಿಂತುಕೊಂಡಿದ್ದು ಇಲ್ಲಿ ನಡ್ತಕ್ಕ ಕನ್ನಡದ ನುಡಿ ಜಾತ್ರೆ ಬಗ್ಗೆ ನಿಮ್ಗೆ ಯಾವ ರೀತಿ ಏನು ಅನಿಸ್ತಾ ಇದೆ? ಇವತ್ತಿನ ದಿನ ಸಾರ್ಥಕವಾಯಿತು ಅನಿಸ್ತಾ ಇದೆ. ಯಾಕೆಂದರೆ ಈ ಒಂದು ಕನ್ನಡ ಇನ್ನೂ ಸಾಕಷ್ಟು ಗೌರವವನ್ನು ಪಡ್ಕೊಂಡಿದೆ. ಇದಕ್ಕೆ ಯಾವುದೇ ಸಂಶಯವಿಲ್ಲ. ಯಾಕಂದರೆ ಕೆಲವು ಜನ ಹೇಳ್ತಾರೆ ಕನ್ನಡ ಅಳಿದು ಹೋಗ್ಬೋದು ಅಂತ. ಸಾಧ್ಯವೇ ಇಲ್ಲ. ಇವತ್ತಿನ ಒಂದು ಜನಜಾತ್ರೆ ಇವನ್ನೆಲ್ಲ ನೋಡಿದರೆ ಕನ್ನಡ ಶಾಶ್ವತವಾಗಿ, ವೈಭವವಾಗಿ, ಮೊದಲು ಹೇಗಿತ್ತು ಅದೇ ರೀತಿ ರಾಜವಾಗಿ, ವೈಭವವಾಗಿ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ವಿಜಯ ಮೇಡಮ್ ಅವರ ಮಾತುಗಳು. ಇನ್ನೂ ಹೆಚ್ಚಿನದಾಗಿ ಈ ನುಡಿ ಜಾತ್ರೆಯ ಸಂಭ್ರಮ ಹೆಂಗೆ ಐತಿ ಅನ್ನೋದ್ರ ಕುರಿತು ನೋಡ್ಕೊಂಡು ಬರೋನು. ಬರೀ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನೆರೆದಂಥ ನಮ್ಮ ತಾಯಂದಿರು ಕೂಡ ಇವತ್ತು ಇಲ್ಲೇ ನೃತ್ಯ ಮಾಡಕತ್ತಾರ. ಸಾಹಿತ್ಯ ಸಮ್ಮೇಳನಕ್ಕೆ ಬ್ಯಾಳಿ ಬಸವೇಶ್ವರ ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರ ಬಿಸಿಲಾಗೈತಿ. ಆದರೂ ಕೂಡ ಈ ಕನ್ನಡದ ಹಬ್ಬದ ಮಂದಾಕಿ ಯಾವ ಬಿಸಿಲು, ಚಳಿ, ಮಳೆ ಯಾವ ಹತ್ತಂಗಿಲ್ರಿ ನಮ್ಗೆ. ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಅಷ್ಟೇ ನಮ್ಗೆ ಗೊತ್ತಿರೋದು ಇವಾಗ. ಇವ್ರಿಗೂ ನೋಡ್ರಿ. ವಿದ್ಯಾರ್ಥಿಗಳೆಲ್ಲರೂ ಸೇರಿ ಕನ್ನಡದ ಬಾವುಟ ಹಿಡಿದು ಸಿರಿ ಕನ್ನಡಂ ಗೆಲ್ಗೆ, ಸಿರಿ ಕನ್ನಡಂ ಬಾಳಿಗೆ
ದೇವಾಲಯದ ಎದುರಿನಿಂದ ಸಾಗ್ತಾ ಇರೋದು. ಮುಂಭಾಗದಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇಡೀ ಊರಿನ ಜನತೆಗೆ. ಇಲ್ಲಿ ನೋಡ್ಬೋದು ನೀವು, ಈಗ ಊಟದ ವ್ಯವಸ್ಥೆ ಮಾಡ್ತಾ ಅದನ್ನೆಲ್ಲ ತೋರಿಸ್ತೀನಿ, ಏನೆಲ್ಲ ಖಾದ್ಯಗಳನ್ನು ಮಾಡ್ಯಾರ ಅಂಥೇಳಿ ನೋಡ್ಕೊಂಡು ಬರೋಣ. ಇಲ್ಲಿ ನೋಡ್ರಿ ಅಡಿಗೆ ಅನ್ನ, 2 ಥರದ ಪಲ್ಯ ಮಾಡ್ಯಾರ, ಜೊತೆಗೆ ಸಾರು, ಗೋಧಿ ಹುಗ್ಗಿ, ಅನ್ನ, ಸಾಂಬಾರು, ಮುಳಗಾಯಿ ಪಲ್ಯ, ರೊಟ್ಟಿ ಎಲ್ಲನೂ ಮಾಡ್ಯಾರ. ಈಗ ಊಟದ ವ್ಯವಸ್ಥೆ ಪ್ರಾರಂಭ ಆಗುತ್ತೆ. ಹಿಂಗಂದ್ರಿ ಮಾಡೋಣಂತ್ರಿ ಅನ್ರಿ. ಅದೇನು ಹಿರಿಯರು ನೀವು ಕೇಳ್ಕೊಂಡ್ರಿ ಅಂದ್ರೆ ನಾವು ಮಾಡಾಕೊಲ್ಲತ್ತೇವನ್ರಿ. ಪ್ಲೇಟ್ ತೋರ್ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದಂಥ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ನೋಡಿ ಸ್ನೇಹಿತರೆ, ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇಡೀ ಊರಿನ ಜನ ಊಟದ ವ್ಯವಸ್ಥೆಯನ್ನು ಮಾಡ್ಯಾರ. ಸ್ನೇಹಿತರೆ, ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಕನ್ನಡ ಪುಸ್ತಕಗಳು ಇಟ್ಟಾರ. ಮಕ್ಕಳೆಲ್ಲ ನೋಡತ್ತಾರ, ಹಿರಿಯರು ಕೂಡ ನೋಡತ್ತಾರ. ಸ್ನೇಹಿತರೆ, ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೆರವಣಿಗೆಯಲ್ಲಿ ಸಾಕಷ್ಟು ಜನ ಪಾಲ್ಗೊಂಡಿದ್ರು. ಅದೇ ರೀತಿಯಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಪಾಲ್ಗೊಂಡಿದ್ರು. ಈಗ ಮತ್ತೆ ನಮ್ಮ ಪುನಃ ವೇದಿಕೆ ಇರುವ ಸ್ಥಳಕ್ಕೆ, ನಮ್ಮ ಶಾಲಾ ಆವರಣಕ್ಕೆ ಈ ಮೆರವಣಿಗೆ ಇಲ್ಲಿಗೆ ಬಂದು ಸಂಪನ್ನಗೊಳ್ಳುತ್ತದೆ. ಜೊತೆಗೆ ಈಗ ವೇದಿಕೆ ಕಾರ್ಯಕ್ರಮಗಳು ಆರಂಭಗೊಳ್ತಾವು. ಇನ್ನು ಇಲ್ಲಿ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೋಸ್ಕರ ವೇದಿಕೆ ಕೂಡ ಹಾಕ್ಯಾರ, ಅದು ಕೂಡ ನೆರವೇರ್ತದೆ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಇಲ್ಲಿಗೆ ಮುಗಿಸುವಂಥ ಸಮಯ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಎಲ್ಲರೂ ಇಲ್ಲಿವರೆಗೂ ಕನ್ನಡ ಸೇವೆಯಲ್ಲಿ ತೊಡಗಿದ್ವಿ. ಎಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸುತ್ತಾ ಇವತ್ತಿನ ಲಾಗನ್ನು ಮುಗಿಸ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ಕನ್ನಡ ಬನ್ನಿ ನಮ್ಮ ಸಂಗಡ. ಭಾರತ ಜನನಿಯ ತನುಜಾತೆ ಜಯ ಹೇ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಲೋಕದೊಳನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು. ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ. ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಗ್ರಾಮ ಮಟ್ಟದಲ್ಲಿ ಮಾಡ್ಬೇಕನ್ನುವಂತ ಉದ್ದೇಶ ಇಟ್ಕೊಂಡು ಶಾಸಕರ ಜೊತೆಗೆ ಮಾತನಾಡಿ ಮಾಡ್ಬೇಕು. ಗ್ರಾಮಗಳಲ್ಲಿ ಬೀದಿಗಳಲ್ಲಿ ಈ ಒಂದು ಮೆರವಣಿಗೆ ಮುಗಿಸಿಕೊಂಡು ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದೇವೆ. ಒಂದು ಗೂಡಿಸೆ ತಾಯೇ ಕನ್ನಡದ ಕುಲದೇವಿ ಕಾಪಾಡು ಮಾತಾಯೆ.